ನಿನ್ನೆ ರಾತ್ರಿ ಒಂದು ಘಟನೆ ನಡೀತು. ಅಲ್ಲಿ ಅವನೂ ಇದ್ದ, ಅವರೆಲ್ಲರೂ ಇದ್ದರು. ಹಾಗಾದರೆ ಏನಾಯಿತು? ನಮಸ್ಕಾರ ಎಲ್ಲರಿಗೂ, ಚಕ್ರವರ್ತಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಮತ್ತು ಸುಸ್ವಾಗತ. ಸೌಜನ್ಯಪರ ಹೋರಾಟಗಾರರಿಗೆ ಚಕ್ರವರ್ತಿ ಮಾಡ್ತಕ್ಕಂಥ ಧನ್ಯವಾದಗಳು. ಡಿ ಕೆ ಶಿ ಅವರಿಗೆ ಮೊದಲನೇದಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಈ ಕೆಲಸ ಮುಂಚಿತವಾಗಿಯೇ ಮಾಡಿದ್ರೆ ನೀವು ಮುಖ್ಯಮಂತ್ರಿ ಆಗಿರತ್ತ ಕೂಡ ನಾವು ಬಯಸ್ತಾ ಇದ್ವಿ. ಇಡೀ ಕರ್ನಾಟಕ ಜನತೆ ಬಯಸ್ತಾ ಇತ್ತು, ಸೌಜನ್ಯಪರ ಹೋರಾಟಗಾರರು ಬಯಸ್ತಾ ಇದ್ರು, ಜೊತೆಗೆ ಎಲ್ಲರೂ ಕೂಡ ಬಯಸ್ತಾ ಇದ್ರು ನೀವು ಮುಖ್ಯಮಂತ್ರಿ ಆಗಬೇಕು ಅಂತಂದು. ಈ ಕೆಲಸ ಮುಂಚೆನೇ ಮಾಡಬೇಕಾಗಿತ್ತು ನೀವು, ಆದರೆ ನೀವು ಮಾಡಲಿಲ್ಲ. ಆದರೂ ಕೂಡ ಧನ್ಯವಾದಗಳನ್ನು ಹೇಳ್ತೀವಿ. ಯಾಕಂದ್ರೆ ನಾವು ಕ್ಷಣಕ್ಕೆ ಆಗಿರ್ತಕ್ಕಂಥ ಬೆಳವಣಿಗೆಗಳಿಗೆ ಸಂಬಂಧಪಟ್ಟ ವಿಷಯಗಳನ್ನ ಮಾತ್ರ ತರ್ತಾ ಇರ್ತೀವಿ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಗ್ಗೆ ಈ ಮಿಂಡ್ರಿ ಮೀಡಿಯಾಗಳು ಕೆಲವೊಂದಿಷ್ಟು ಮಾತುಗಳನ್ನು ಮಾತಾಡಿದ್ವಿ. ಹಾಗಾದ್ರೆ ಅವ್ರಿಗೆ ಡಿ ಕೆ ಶಿವಕುಮಾರ್ ಅವರು ಏನು ಮಾಡಿದರು, ಏನಂದ್ರೆ ಅವರಿಗೆ ಅದನ್ನು ಸ್ವಲ್ಪ ಸೈಡ್ ಹಿಡ್ಕೊತ ಮುಂಚೆ ನಾನು ಡಿ ಕೆ ಶಿವಕುಮಾರ್ ಅವರಿಗೆ ಏನನ್ನು ತೋರಿಸ್ಕೊಡೋದಕ್ಕೆ ಪ್ರಯತ್ನ ಮಾಡ್ತೀನಪ್ಪ ಅಂದ್ರೆ, ಯಾವ ಈ ಬುರುಡೆ ಕೇಸಲ್ಲಿ ಯಾವ ಚಿನ್ನಯ್ಯ ಬಂದ, ಯಾವ ಜಯಂತ್ ಬಂದರು, ಯಾವ ಮಟ್ಟಣ್ಣವ್ರ ಸರ್ ಬಂದರು, ಯಾವ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಸರ್ ಬಂದರು, ಸಮೀರ್ ಎಮ್ ಡಿ ಬಂದ, ಇವ್ರು ಯಾರ್ಯಾರು ಬಂದಿದ್ರಲ್ಲ, ಪ್ರತಿಯೊಬ್ಬರು ಹೋರಾಟಗಾರರು ಇದ್ರಲ್ಲ, ಅದ್ರ ಜೊತೆಗೆ ಮಹಿಳಾ ಆಯೋಗ ಬಂತು, ಇನ್ನುಳಿದ ಎಷ್ಟೋ ಯೂಟ್ಯೂಬ್ ಚಾನಲ್ಸ್ಗಳು ಬಂದು, ಅದರಲ್ಲಿ ಕೆಲವೊಂದಿಷ್ಟು ಮೇನ್ ಸ್ಟ್ರೀಮ್ ಮೀಡಿಯಾಗಳು ಒಂದೆರಡು ಏನೋ ಅದಾವ. ಓಕೆ, ಇವೆಲ್ಲರೂ ಏನಪ್ಪ ಅಂದ್ರೆ ಸೌಜನ್ಯಪರ ಹೋರಾಟದಲ್ಲಿ, ಆ ಬುರುಡೆ ಹೋರಾಟದಲ್ಲಿ, SIT ತನಿಖೆಯಲ್ಲಿ ತನ್ನದೇ ಆದ ಒಂದು ಸ್ವಾಭಿಮಾನದಿಂದ ಕೂಡಿರ್ತಕ್ಕಂಥ ಒಂದು ವರದಿಯನ್ನು ಕೊಡ್ತಾ ಇದ್ರು. ಸತ್ಯಕ್ಕೆ ದೂರ ಅಲ್ಲ, ಸತ್ಯಕ್ಕೆ ಸಮೀಪವಿರ್ತಕ್ಕಂಥ ಒಂದು ವರದಿಯನ್ನು ಇಡೀ ಕರ್ನಾಟಕದ ಜನತೆ ಮುಂದೆ ಈ ಎಲ್ಲ ಯೂಟ್ಯೂಬ್ ಚಾನೆಲ್ಸ್ಗಳು ಇಡ್ತಾ ಇದ್ವು. ಆದ್ರೆ ಇದೇ ಈ TV9, ಈ ರಂಗ್ಯ, ಈ ಹೇಳ್ತಿನೋ ಹನುಮವ, ಆಮೇಲೆ ಈ ರಾಕ್ಯ, ಈ ಕೆಲವೊಂದಿಷ್ಟು ಚಾನೆಲ್ಗಳು ಏನದಾವಲ್ಲ, TV9 ಇವೆಲ್ಲ ಹೇಳ್ತಿನೋ ಚಾನೆಲ್ಗಳು ಏನದಾವಲ್ಲ, ಇವೆಲ್ಲ ಚಾನೆಲ್ಗಳು ಏನು ಹೇಳ್ತಾ ಇದ್ದಪ್ಪ ಅಂದ್ರೆ ಷಡ್ಯಂತ್ರ ಷಡ್ಯಂತ್ರ ಷಡ್ಯಂತ್ರ. ಅಷ್ಟೇ ಯಾಕ ಡಿ ಕೆ ಶಿವಕುಮಾರ್ ನೀವು ಕೂಡ ಷಡ್ಯಂತ್ರ ಅಂತನ ಹೇಳಿದ್ರಿ. ಮಹೇಶ್ ಶೆಟ್ಟಿ ತಿಮ್ಮರೋಟಿ ಅವ್ರದ್ದು ಬಂತಂದ್ರೆ ಪಲಾಯನ ಆಗ್ಯಾನ, ಬಂದೂಕ್ ಹಿಡ್ಕೊಂಡು ಕೂತಾನ, ನಮ್ಮ ಕೊಂಡ್ಯಾಗ ಬಂದೂಕಲೇ ಹೊಡ್ಯಾಕದಾನ. ಮಹೇಶ್ ಶೆಟ್ಟಿ ತಿಮ್ಮರೋಡಿ ಎಲ್ಲೋ ಗೊತ್ತಿಲ್ಲದೆ ವಿದೇಶಕ್ಕೆ ಪರಾರಿ ಆಗಿಬಿಟ್ಟಿದಾನ. ಆಮೇಲೆ ಅವನ ಮ್ಯಾಗ ಗಡಿಪಾರ ಆದೇಶ ಬಂದೈತಿ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವ್ರು ಬಂದು ನಮ್ಮನ್ನು ಗಜ್ಮಾ ಮಾಡ್ತಾರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ದಂಗ್ತಾರೆ, ಏನು ಬೇಕಾದ ವಿಡಿಯೋ ಮಾಡಿದರು. ಆಮೇಲೆ ಮಟ್ಟಣ್ಣವರು ಬಂದ ನಂತರ ಮಟ್ಟಣ್ಣವರವರನ್ನು SIT ಏಕೆ ತನಿಖೆ ಮಾಡ್ತಾ ಇಲ್ಲ, SITಗೂ ಮಟ್ಟಣ್ಣಗೆ ಏನಾದರೂ ಲಿಂಕ್ ಅದ, ಈದದ ಆದದ ಹೇಳದ ಏನು ಬೇಕಾದ್ರೆ ಮಾಡಕತ್ತು. ಆಮೇಲೆ ಮತ್ತೊಂದ್ಸಲ ಬಂದಾಗ ಸೌಜನ್ಯಳ ಮಾವನೇ ಸೌಜನ್ಯಳನ್ನ ರೇಪ್ ಮಾಡಿದ ತಂದು ರಾಕ್ಯಾಕ ಕೂತಾಳ್ತಾನೆ, ಬದ್ಮಾಶ್ ಹಳಸಿ ಮಗ ಇಲ್ಲ. ಸೌಜನ್ಯಳ ಮಾವ ಅವಳನ್ನು ರೇಪ್ ಮಾಡಿ ಇವತ್ತು ನಾಟಕ ಮಾಡದಂತಂದ್ರೆ ಯಾವ ಹೇಳ್ತೀನೋ ಬಾಯಲ್ಲಿ ಹೇಳಾಕತ್ತಿದ್ದು ಆಮೇಲೆ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಇದೆಲ್ಲ ಸುಳ್ಳ ತಂದು ನಾವೆಲ್ಲ ಅವರಿಗೆ ಪ್ರತಿರೋಧವನ್ನು ಒಡ್ಡೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ವಿ. ಆದ್ರೆ ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ನೋ, ಇದು ಷಡ್ಯಂತ್ರ ಅನ್ಕೋತನ ಕೂತಿದ್ರಿ. ಅವರು ಕೂಡ ಅವು ಹೇಳ್ತಿಂದ ಬಗಳಾಕತ್ತಿದ್ದು, ಇವು ಆ ಒಬ್ಬ ಕಾಮುಕ ಗ್ಯಾಂಗನ್ನು ರಕ್ಷಣೆ ಮಾಡೋದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೋರಾಡ್ತಾ ಇದ್ರು. ಆದರೆ ನಿನ್ನೆ ಅಲ್ಲಿ ಅವನೂ ಇದ್ದ, ಅವರೂ ಇದ್ದರು. ನಾನೊಂದು ಫೇಸ್ಬುಕ್ ಪೇಜನ್ನು ನೋಡ್ತಾ ಇರಬೇಕಾದ್ರೆ ಅಲ್ಲಿ ಒಂದು ವಿಡಿಯೋ ಬರ್ತದೆ ನನಗೆ. ವಿಡಿಯೋ ಬಂದಾಗ ಅಲ್ಲಿ ಡಿ ಕೆ ಶಿ ಅವರು ಮಾಧ್ಯಮಗಳನ್ನು ಮಾಡಿಬಿಟ್ರು. ಯಾಕಂದ್ರೆ ಇಲ್ಲಿ ಏನಾಗಿದೆ ಅಂದ್ರೆ ರೀ, ಡಿ ಕೆ ಶಿವಕುಮಾರ್ಗೆ ಹೈಕಮಾಂಡ್ದವರು ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಇದು ಸೌಜನ್ಯಳ ಶಾಪ್ರಿ. ನನಗೆ ಯಾಕೆ ನಗು ಬರಾಗತ್ತಂದ್ರೆ, ನಾನು ಯಾಕೆ ಅವ್ರಿಗೆ ಹೃದಯಪೂರ್ವಕವಾಗಿ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ. ಯಾರಿಗೆ? ಡಿ ಕೆ ಶಿವಕುಮಾರ್ ಅವರು. ಸುಳ್ಳಲ್ಲ, ಕರ್ನಾಟಕ ಸರ್ಕಾರದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಡಿ ಕೆ ಶಿವಕುಮಾರ್ ಅವರಿಗೆ ನನ್ನ ನಾಬಿಯಂ ಮೂಲದಿಂ ಧನ್ಯವಾದ ಪಾಂಗಿಯೋಳ್. ಅವ್ ಯಾವನೋ ಹೇಳಾಕತ್ತಿದ್ದ, ನಾನು ಕನ್ನಡ ಸರಿಯಾಗಿ ಮಾತಾಡತ್ತಂದು ಅವ್ ಹೇಳೋದನ್ನ ನಾಬಿಯಂ ಮೂಲದಿಂ ಧನ್ಯವಾದ ಪಾಂಗಿಯೋಳ್. ಸೊ ಈಗ ಏನಪ್ಪ ಅಂದ್ರೆ ನಾನು ಈ ರೀತಿಯಾಗಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಧನ್ಯವಾದ ಹೇಳಾಕತ್ತೀನಿ. ಯಾಕಂದ್ರೆ ಇದೇನು ಮುಖ್ಯಮಂತ್ರಿ ಸೀಟಕ್ಕೆ ಏನು ಬಡದಾಟ ನಡೆದದಲ್ಲ, ಈ ಬಡದಾಟದಲ್ಲಿ ಈ ಹೇಳ್ತಿರೋ ಚಾನಲ್ ಏನದಾವಲ್ಲ, ಪಬ್ಲಿಕ್ TV, ರಂಗ್ಯ, ಹನಿಮ್ಯ, ಆಮೇಲೆ ರಾಕ್ಯ, ಇವೆಲ್ಲ ಏನದಾವಲ್ಲ, ಇವರೆಲ್ಲ ಏನು ಮಾಡ್ಯಾರಂದ್ರೆ, ಇನ್ನೇನು ಡಿ ಕೆ ಶಿವಕುಮಾರ್ ಅವರು ವಿಜಯೇಂದ್ರನ ಭೇಟಿಯಾಗಿ ಕಾಂಗ್ರೆಸ್ ಮತ್ತು BJPಯಲ್ಲಿ ಸೇರ್ಪಡೆಯಾಗಿ ಸರ್ಕಾರವನ್ನು ರಚನೆ ಮಾಡಿ ಇನ್ನೇನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರೆ, ವಿಜಯೇಂದ್ರ ಉಪಮುಖ್ಯಮಂತ್ರಿ ಆಗ್ತಾರೆ ತಂದು ಒಂದು ಚಾನಲ್ದಾಗ ಹೋಗ್ಕೊಳಕತ್ತಿರು. ಇನ್ನೊಂದು ಚಾನಲ್ದಾಗ ಏನು ಮಾಡಕತ್ತಿರಪ್ಪ ಅಂದ್ರೆ, ಕೆಲವೇ ಕ್ಷಣಗಳಲ್ಲಿ ಕುಮಾರಸ್ವಾಮಿಯನ್ನು ಡಿ ಕೆ ಶಿ ಅವರು ಭೇಟಿ ಆಗದಾರ, ಆಮೇಲೆ BJPಗೆ ಸೇರ್ಪಡೆ ಆಗದಾರ ತಂದು
ಇನ್ನೊಂದು ಚಾನಲ್ದಾಗ ಹೋಗ್ಕೊಳಕತ್ತಿದ್ರು. ಮತ್ತೊಂದು ದರಿದ್ರ ಚಾನಲ್ದಾಗ ಹೇಳ್ತೀನಿ ಚಾನಲ್ದಾಗ ಏನು ಹೋಗ್ಕೊಳಕತ್ತಿರಪ್ಪ ಅಂದ್ರೆ, ಕೆಲವೇ ಕ್ಷಣಗಳಲ್ಲಿ ಅಮಿತ್ ಶಾ ಅವರನ್ನ ಭೇಟಿಯಾಗಲಿದ್ದಾರೆ ಡಿ ಕೆ ಶಿವಕುಮಾರ್. ಬಿಜೆಪಿ ಸೇರ್ಪಡೆಗೆ ಪಕ್ಕ ಕಾಂಗ್ರೆಸ್ಸನ್ನ ಎಡಗಾಲಲ್ಲಿ ಒದ್ದು ಬಿಟ್ಟರು. ಇನ್ನು ಬಿಜೆಪಿಗೆ ಸೇರ್ಪಡೆ ಮಾಡೋರದಾರ, ಬಿಜೆಪಿಗೆ ಸೇರ್ಪಡೆ ಆಗೋರದಾರ. ಕೆಲವೇ ಕ್ಷಣಗಳಲ್ಲಿ ದಿನಗಣನೆ ನವೆಂಬರ್ ಕ್ರಾಂತಿ 100% ಆಗಲಿದೆ. ಬಿಜೆಪಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸ್ತಾರ. ಅವ್ರನ್ನ ಮಾಲೆ ಹಾಕೋದ್ರ ಮುಖಾಂತರ ಅಮಿತ್ ಶಾ ಅವರು ಸ್ವಾಗತ ಮಾಡ್ತಾ ಇದ್ದಾರೆ. ಮತ್ತೊಂದು ಚಾನೆಲ್ದಾಗ ಎಲ್ಲಾ ಬಂಡಲ್ ನ್ಯೂಸ್ ಇದೆ. ಡಿ ಕೆ ಶಿವಕುಮಾರ್ ಪಿತ್ ನೇತಿಗಿರಿತ್ತು ಮೊದ್ಲ. ಆ ದಿಲ್ಲಿ ಗಿಲ್ಲಿ ತಿರುಗಾಡಿ ತಲೆ ತೂನ್ಯ ಆಗೈತಿ ಏನು ಟೆನ್ಷನ್ ಮಾಡ್ಕೊಂಡ ಡಿ ಕೆ ಶಿವಕುಮಾರ್ ಟೆನ್ಷನ್ ಮಾಡ್ಕೊಂಡ ಮೀಡಿಯಾ ಮುಂದೆ ನಿನ್ನೆ ಬಂದ ಬೋಸಡಿ ಮಾಡ್ತಾರೆ. ನಿಮ್ಮನ್ನ ಗಜಮಾನ ಮಾಡ್ತಾನ ನಾವ. ಸುಳ್ಳು ಸುದ್ದಿ ಹಬ್ಸ್ಕೋತ ಕುಮಾರಸ್ವಾಮಿನ ಭೇಟಿ ಆಗ್ತಾನ, ಅಮಿತ್ ಶಾನ ಭೇಟಿ ಆಗೋದನ, ವಿಜೇಂದ್ರ ಹೋಗಿ ಬಿಜೆಪಿದಾಗ ಸೇರ್ಪಡೆಯಾಗಿ ಬಿಜೆಪಿ ಸರ್ಕಾರ ರಚನೆ ಮಾಡೋದಂತಂದು ಹೇಳಾಕದಿರಲ್ಲ. ಮುಕ್ಕಳ್ಯಾಗ ಸಣ್ಣಗೆ ಕಡಿತಿದ್ರಲ್ಲ ಮಕ್ಕಳು. ನನಗೆ ಯಾಕೆ ನಗು ಬರಾಯ್ತು ಗುರ್ತೇನ್ರಿ, ಸೌಜನ್ಯ ಶಾಪರ್ ಇದು. ಆ ತಂಗಿ, ಆ ತಾಯಿ, ಮಹಾತಾಯಿ ಅವಳು ಶಾಪ. ಷಡ್ಯಂತ್ರ ಅಂದಿದ್ದ ಮಿಂಟ್ರಿ ಮೀಡಿಯಾಗಳೆಲ್ಲ ಹೋಗ್ಕೊಂಡಿದ್ವಲ್ಲ. ಡಿ ಕೆ ಶಿವಕುಮಾರ್ ಅದೀಗ ಅನುಭವ ಆಗತ್ತದ. ನನ್ನ ಬಗ್ಗೆ ಇಲ್ಲ ಸಲ್ಲದ ಸುಳ್ಳು ಸುದ್ದಿ ಹೇಳಿ ನಿಮ್ಮ ರೆಪ್ಯುಟೇಷನ್ ಹಾಳು ಮಾಡ್ಕೊಳ್ಳೋದಿರಿ ನೀವು ಯಾವ ಮಾಧ್ಯಮದವ್ರು ನೀವು? ನಾನು ಡಿ ಕೆ ಇವನಿಗೆ ಕುಮಾರಸ್ವಾಮಿ ಮತ್ತು ಅಮಿತ್ ಶಾಗೆ ಯಾವಾಗ ಭೇಟಿ ಅದೇ? ನಾವು ವಿಜೇಂದ್ರ ಹೋಗಿ ಭೇಟಿಯಾಗಿ ಬಿಜೆಪಿದಲ್ಲಿ ಸೇರ್ಪಡೆಯಾಗಿ ಸರ್ಕಾರ ರಚನೆ ಮಾಡೋದಿನ ನಾನು. ಏನು ಮಾತಾಡ್ತೀರಿ ನೀವು ಮೀಡಿಯಾಗಳು? ನಾನು ಹೋದ ಸರಿ TV9ಗೆ ಯಾವ ರೀತಿ ಪರಿಸ್ಥಿತಿ ತಂದಿದ್ನಲ್ಲ, ಯಾವ ರೀತಿ ಗಜ್ಮಾ ಮಾಡಿದ್ನಲ್ಲ, ಅದೇ ರೀತಿ ಎಲ್ಲ ನಿಮ್ಮ ಮಾಧ್ಯಮಗಳು ಸುಳ್ಳು ಸುದ್ದಿ ಏನು ಮಾಡಕತ್ತಿರಲ್ಲ ನನ್ನ ಬಗ್ಗೆ, ನಿಮ್ನೆಲ್ಲರೂ ಕೂಡ ಗಜ್ಮಾ ಮಾಡ್ತೀನಿ ಅಂತಂದು ಹೇಳಿ ಎಲ್ಲ ಚಾನೆಲ್ಗಳು ಸ್ತಬ್ಧ ಆಗಿಬಿಟ್ಟು ರೀ. 100% ಡಿ ಕೆ ಶಿಗೆ ತಲೆ ಹಾಪಾಗಿಬಿಟ್ಟದ್ರಿ ಪಾಪ. ಯಾಕಂದ್ರೆ ಈ ಸುಳೆ ಮಕ್ಕಳು ಮಾಡೋ ಕೆಲಸ ಅದ, ಈ ಮಿಂಟ್ರಿ ಮೀಡಿಯಾಗಳು ಮಾಡೋ ಕೆಲಸ ಅದ ಇದು. ಸುಮ್ಮನೆ ಕೊಂಡಂಗಿಲ್ರಿ. ಇವಂಗೆ ನಮ್ಮ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ರಿ, ನೀವು ಮಟನ್ ಯಾಕೆ ತಿಂತೀರಿ ಅಂತ ಕೇಳಿದ್ರು. ಮತ್ತೆ ಹೊಟ್ಟಿಗೇನು ಹೇಳ್ತೀನಿ, ಹೊಟ್ಟಿಗೇನು ತಿನ್ಬೇಕೇನು ಹಾಕಿ ಹೇಳಿದ್ರು ಯಾರು ಸಿದ್ದರಾಮಯ್ಯನವ್ರು ಮೀಡಿಯಾದವ್ರಿಗೆ. ನಿಮಗೇನು ಬೇಕು ಆದ್ ತಿನ್ರಿ, ನನಗೇನು ಬೇಕು ಆದ್ ತಿಂತೇನೆ ನಾನು. ಯಾಕಿದು ಹೊಟ್ಟಿಗೆ ತಿನ್ನೋದು ಮಾತಾಡ್ತೀರಿ ಅಂದ್ರೆ? ಇದು ಸುಳೆ ಮಕ್ಕಳು ತಿಂದು ಬಂದ ಇನ್ನೊಬ್ರಿಗೂ ಹೇಳ್ತೀನಿ ಅಂತಾರೆ ಇವರು ಮಿಂಟ್ರಿ ಮೀಡಿಯಾಗಳು. ನಾಚಿಗೆ ಬರ್ಬೇಕ್ರಿ. ನಮ್ಮ ಸೌಜನ್ಯಗಳಿಗೆ ಮೋಸ ಮಾಡ್ತಕ್ಕಂಥ ಮಿಂಟ್ರಿ ಮೀಡಿಯಾ ಸುಳೆ ಮಕ್ಕಳು. ಆಮೇಲೆ ಬುರುಡೆ, ನಮ್ಮ ಅಲ್ಲಿ ಬಂಗ್ಲೆಗುಡ್ಡದಲ್ಲಿ ಸಿಗ್ತಕ್ಕಂಥ ಬುರುಡೆಗಳಲ್ಲಿ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡ್ತಕ್ಕಂಥ ನೀಚ ಮಿಂಟ್ರಿ 4 ಸುಳೆ ಮಕ್ಕಳು ಮೀಡಿಯಾದವರು. ಆ ರಾಕ್ಯ ಅಂತೂ ಹೇಳ್ತೀನೋ ನಾಯಿ ಅದು. ಆಮೇಲೆ ಜಯಂತನ ಮೇಲೆ, ವಿಠ್ಠಲಗೌಡನ ಮೇಲೆ, ಮಟ್ಟನವ್ರ ಮೇಲೆ, ಸಮೀರ್ ಮೇಲೆ, ಆಮೇಲೆ ನಮ್ಮ ತಿಮ್ರೋಡಿ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನ ಮಾಡಿ ಅಪರಾಧಿಗಳ ಸ್ಥಾನದಲ್ಲಿ ನಿಲ್ಲಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿದವರು ಈ ಮಿಂಟ್ರಿ ಮೀಡಿಯಾಗಳು. ಅದು ಡಿ ಕೆ ಶಿಗೆ ಇವತ್ತು ಏನಾಗೈತಪ್ಪ ಅಂದ್ರೆ ಅರ್ಥ ಆಗದ. ಹೌದು, ಈ ಮಿಂಟ್ರಿ ಮೀಡಿಯಾಗಳು ಹೇಳ್ತಿಂದ ಏನು ಮಾಡಿದಾರಪ್ಪ ಅಂದ್ರೆ ಈ ಸೌಜನ್ಯ ಕೇಸ್ನು ಹಳ್ಳ ಹಿಡ್ಸಾಕದಾರ, ಈ ಕಡೆ ನನ್ನೂ ಹಳ್ಳ ಹಿಡ್ಸಾದಾರ ಅಂತಂದು ಹೇಳಿ ನಿನ್ನೆ ಸ್ಟಾಪ್ ಆಗಿ. ಮೊದಲ BP ಪೇಷಂಟ, ಶುಗರ BP ಅದು ಇರ್ಬೇಕು, ಹಾಗೆ ಬರಂಗಿಲ್ಲ. ಸೊ ಹಿಂಗಾಗಿ ಹರಾಮಿ ಆಗಿ ತಲೆ ತಾಪ್ ಮಾಡ್ಕೊಂಡು ಅವ್ರನ್ನ ಅವು ಮತ್ತೊಬ್ಬ ಯಾರೋ ಹೇಳಾಕತ್ತಿದ್ದು ನನಗೆ ಕನ್ನಡ ಸರಿಯಾಗಿ ಮಾತಾಡ್ತಂದ. ಯಪ್ಪ ನೀನು ಒಂದು ಮಾತಾಡ್ತೀನಿ ತಿಳ್ಕೊ, ನಾವು ಉತ್ತರ ಕರ್ನಾಟಕದವ್ರು ಇದೀವಿ, ನೀವು ಎಲ್ಲರೂ ನವೆಂಬರ್ 1 ಕನ್ನಡಿಗ ಆಗ್ತಿರ್ಬೇಕು. ನಾವು ಡೈಲಿ ಕನ್ನಡಿಗರು, ನಾವು ಗಡಿಭಾಗದಲ್ಲಿ ಇರ್ತೇವೆ ಇಲ್ಲಿ. ಓಕೆ, ಮರಾಠಿ ಭಾಷೆ ಜೊತೆ ಎಷ್ಟು ಹೋರಾಟ ಮಾಡ್ತೀವಿ, ನಮ್ಮ ಕನ್ನಡ ಅಭಿಮಾನವನ್ನು ಎಷ್ಟು ತೋರಿಸ್ತೀವಿ, ನಮ್ಮ ಕನ್ನಡ ಭಾಷೆಯ ಕೀರ್ತಿ ಪತಾಕೆಯನ್ನು ಎಲ್ಲಿವರೆಗೂ ಹಾರಿಸ್ತೀವಿ. ನೀನು ನವೆಂಬರ್ 1 ಕನ್ನಡಿಗ ಇದ್ರೆ ನಾವು ಪ್ರತಿದಿನ ಪ್ರತಿ ರಾತ್ರಿ 24/7 ಕನ್ನಡಿಗರದಲ್ಲೇ ಬದ್ಮಾಶ್. ನನಗೆ ಕನ್ನಡ ಮಾತಾಡ್ತಂದು ಹೇಳಕ್ಕೆ ಹೋಗ್ಬೇಡ. ಓಕೆ, ಕನ್ನಡಿಗರದೇವು ನಾವು. ನೀನು ಕನ್ನಡಿಗ ಇರತ್ತಂದಲ್ಲ, ಅದು ನೀನು ನವೆಂಬರ್ ಕನ್ನಡಿಗ, ನಾವು ಪ್ರತಿದಿನದ ಕನ್ನಡಿಗ. ಕನ್ನಡ ಮಾತಾಡೋಕ್ಕೆ ಕಲ್ಸಕ್ಕೆ ಹೋಗ್ಬೇಡ ನನಗೆ. ಹಂಗೆ ನಾನು ಕನ್ನಡ ಭಾಳ ಮಾತಾಡಕತ್ತಂದ್ರೆ ನಿನಗೇನು ಅರ್ಥ ಆಗಂಗಿಲ್ಲ. ಓಕೆ, ಎಲ್ಲ ಹಳೆಗಣ್ಣನ ಮಾತಾಡ್ತೀನಿ ನಾನು. ನಮಸ್ಕಾರ ಎಲ್ಲರಿಗೂ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ಸೌಜನ್ಯ ತಾಯಿ.